ರಾಜ್ಯದ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ, ಸಾರವರ್ಧಿತ ಅಕ್ಕಿ ಮತ್ತು ಸೀಮೆಎಣ್ಣೆ ವಿತರಣೆ. ರಾಜ್ಯದ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ, ಸಾರವರ್ಧಿತ ಅಕ್ಕಿ ಮತ್ತು ಸೀಮೆಎಣ್ಣೆ ವಿತರಣೆ. ಹಾಸನ ಜಿಲ್ಲೆಯ ಗ್ರಾಮೀಣ ಭಾಗದ ಬಿಪಿಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರವು ಹೊಸ ತೀರ್ಮಾನ ಕೈಗೊಂಡಿದೆ. ಆಗಸ್ಟ್ 2025 ತಿಂಗಳಿಗೆ ಸಾರವರ್ಧಿತ ಅಕ್ಕಿ, ರಾಗಿ ಮತ್ತು ಸೀಮೆಎಣ್ಣೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ದರಿದ್ರ ಕುಟುಂಬಗಳ ಆಹಾರ ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಪೌಷ್ಟಿಕಾಂಶವನ್ನು ಹೆಚ್ಚಿಸುವುದಾಗಿದೆ. ಆಹಾರ ಧಾನ್ಯ ವಿತರಣೆ ಯೋಜನೆಯಡಿ ಅಂತ್ಯೋದಯ ಕುಟುಂಬಗಳಿಗೆ 21 ಕಿಲೋ ರಾಗಿ ಮತ್ತು 14 ಕಿಲೋ ಸಾರವರ್ಧಿತ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುತ್ತದೆ. ಬಿಪಿಎಲ್ ಕುಟುಂಬಗಳಿಗೆ 3 ಕಿಲೋ ರಾಗಿ ಮತ್ತು 2 ಕಿಲೋ ಸಾರವರ್ಧಿತ ಅಕ್ಕಿ ಉಚಿತವಾಗಿ ವಿತರಿಸಲಾಗುತ್ತದೆ. ಈ ಸಹಾಯವು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಈಗಾಗಲೇ ಲಭ್ಯವಿರುವ ಧಾನ್ಯದ ಜೊತೆಗೆ ಹೆಚ್ಚುವರಿ ಪ್ರಯೋಜನವಾಗಿದೆ. ಹೆಚ್ಚುವರಿ ಅಕ್ಕಿ ಬದಲು ನಗದು ಸಹಾಯ. ಈ ತಿಂಗಳು 4 ಅಥವಾ ಹೆಚ್ಚು ಸದಸ್ಯರಿರುವ ಕುಟುಂಬಗಳು ಮತ್ತು ಎಲ್ಲಾ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆಯಡಿ ನಗದು ನೀಡುವ ಬದಲು ಹೆಚ್ಚುವರಿ 5 ಕಿಲೋ ಸಾಮಾನ್ಯ ಅಕ್ಕಿ ವಿತರಿಸಲಾಗುತ್ತದೆ. ಇದು ಕುಟುಂಬಗಳಿಗೆ ನೇರವಾಗಿ ಧಾನ್ಯ ದೊರಕುವಂತೆ ಮಾಡುವುದರ ಜೊತೆಗೆ ಅವರ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸುವ ಉದ್ದೇಶ ಹೊಂದಿದೆ. ಆದರೆ ಪಡಿತರ ಚೀಟಿದಾರರಿಗೆ ಈ ಬಾರಿ ಯಾವುದೇ ವಿತರಣೆ ಇರುವುದಿಲ್ಲ. ಸೀಮೆಎಣ್ಣೆ ವಿತರಣೆ ಆಲೂರು, ಬೇಲೂರು, ಅರಕಲಗೂಡು ಮತ್ತು ಸಕಲೇಶಪುರ ತಾಲೂಕಿನ ಗ್ರಾಮೀಣ ಪ್ರದೇಶಗಳ ಮತ್ತು ಪಡಿತರ ಚೀಟಿದಾರರಿಗೆ ಈ ಬಾರಿ ಸೀಮೆಎಣ್ಣೆಯನ್ನು ನೀಡಲಾಗುತ್ತಿದೆ. ಪ್ರತಿ ಪಡಿತರ 2 ಲೀಟರ್ ಸೀಮೆಎಣ್ಣೆ ಪ್ರತಿ ಲೀಟರ್ಗೆ ಕೇವಲ ₹35 ಕನ್ಸೆಷನಲ್ ದರದಲ್ಲಿ ದೊರೆಯಲಿದೆ. ಒಂದು ರಾಷ್ಟ್ರ, ಒಂದು ಪಡಿತರ ಚೀಟಿ. ಜಿಲ್ಲಾಧಿಕಾರಿಗಳು ನಾಗರಿಕರಿಗೆ ನೆನಪಿಸಿದಂತೆ ಒಂದು ರಾಷ್ಟ್ರ, ಒಂದು ಪಡಿತರ ಚೀಟಿ ಯೋಜನೆ ಜಾರಿಯಲ್ಲಿದೆ. ಇದರ ಮೂಲಕ ಪಡಿತರ ಚೀಟಿದಾರರು ದೇಶದ ಯಾವುದೇ ಭಾಗದಲ್ಲಿಯೇ ತಮ್ಮ ಪಡಿತರವನ್ನು ಪಡೆಯಲು ಸಾಧ್ಯ. ಇದು ವಿಶೇಷವಾಗಿ ವಲಸೆ ಕಾರ್ಮಿಕರು ಹಾಗೂ ಪ್ರವಾಸಿಗರಿಗೆ ದೊಡ್ಡ ನೆರವಾಗಿದೆ. ದೂರು ಸಲ್ಲಿಕೆ ಮತ್ತು ಎಚ್ಚರಿಕೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರಮಾಣ ಕಡಿಮೆ ನೀಡುವುದು, ಹಣ ಕೇಳುವುದು ಅಥವಾ ಯಾವುದೇ ತೊಂದರೆ ಎದುರಾದರೆ ನಾಗರಿಕರು ದೂರು ನೀಡಬಹುದು. ಟೋಲ್ ಫ್ರೀ ಸಂಖ್ಯೆಗಳು 1967, 1800, 4259, 3391, 4445. ತಹಶೀಲ್ದಾರರ ಕಚೇರಿ. ಜಿಲ್ಲಾ ಜಂಟಿ ನಿರ್ದೇಶಕರ ಆಹಾರ ಕಚೇರಿ, ಹಾಸನ. ಇದೇ ವೇಳೆ ಜಿಲ್ಲಾಧಿಕಾರಿಗಳು ಗಂಭೀರ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದಿಂದ ಉಚಿತವಾಗಿ ದೊರೆಯುವ ಧಾನ್ಯವನ್ನು ಮಾರಾಟ ಮಾಡಿದರೆ ಅಥವಾ ದುರುಪಯೋಗ ಮಾಡಿದರೆ ಆ ಕುಟುಂಬಗಳಿಗೆ ದಂಡ ವಿಧಿಸಲಾಗುವುದು ಹಾಗೂ ಪಡಿತರ ಚೀಟಿಯನ್ನು 6 ತಿಂಗಳ ಕಾಲ ಅಮಾನತುಗೊಳಿಸಲಾಗುವುದು. ಈ ನಿರ್ಧಾರದಿಂದ ಹಾಸನ ಜಿಲ್ಲೆಯ ಬಡ ಮತ್ತು ಹಿಂದುಳಿದ ಕುಟುಂಬಗಳು ಹೆಚ್ಚಿನ ಆಹಾರ ಭದ್ರತೆ ಮತ್ತು ಪೌಷ್ಟಿಕಾಂಶ ಪಡೆಯಲಿವೆ. ರಾಜ್ಯ ಸರ್ಕಾರದ ಈ ಕ್ರಮವು ಬಿಪಿಎಲ್ ವರ್ಗದ ಜನರ ಜೀವನಮಟ್ಟ ಸುಧಾರಿಸಲು ಸಹಾಯಕವಾಗಲಿದೆ.